ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು 10ನೇ ತರಗತಿ ಯಾರು ಎಕ್ಸಾಮ್ ಇಡ್ಸ್ ಬಂದಿದ್ರು, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಒಳ್ಳೆಯ ಸುದ್ದಿ ಅಂದರೆ, ನೀವು ಇಷ್ಟು ದಿನದಿಂದ ಕಾಯ್ತಿರ್ತಿದಂತಹ ನಿಮ್ಮ ಪರೀಕ್ಷೆ ರಿಸಲ್ಟು, ಫಲಿತಾಂಶ. ಫಲಿತಾಂಶ ಯಾವಾಗ ಬರುತ್ತೆ ಅಂಥೇಳಿ ಕೆಲವೊಬ್ರು ಕೇಳಿದ್ರಿ. ಆ ಫಲಿತಾಂಶ ದಿನಾಂಕ ಬಂದೇ ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ ನಿಮಗೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇವರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಏನಪ್ಪ ಪತ್ರಿಕಾ ಪ್ರಕಟಣೆ ಅಂತಂದರೆ, ಮಾರ್ಚ್ ಮತ್ತು ಏಪ್ರಿಲ್ 2020ರ SSLC ಪರೀಕ್ಷೆ 1 ದಿನಾಂಕ 25/3/2024ರಿಂದ 6/4/2024ರವರೆಗೆ ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 9/5/2024ರಂದು ಬೆಳಗ್ಗೆ 10:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 56000003 ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಫಲಿತಾಂಶವನ್ನು ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟಲ್ಲಿ ಜಾಲತಾಣದಲ್ಲಿ ದಿನಾಂಕ 9/5/2024ರ ಬೆಳಗ್ಗೆ 10:30 ಗಂಟೆಯ ನಂತರ ವೀಕ್ಷಿಸಬಹುದು. ಅಂದರೆ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಆ ಒಂದು ವೆಬ್ಸೈಟ್ ಅಡ್ರೆಸ್ಸಲ್ಲಿ 9/5/2024ರ ಬೆಳಗ್ಗೆ 10:30 ಗಂಟೆಯ ನಂತರ ವೀಕ್ಷಿಸಬಹುದು ಅಂತ ಹೇಳಿದ್ದಾರೆ. ನಿಮ್ಮದು ಯಾರ್ಯಾರು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀರಿ, ಫಲಿತಾಂಶಗೋಸ್ಕರ, ಯಾರಾಗಲಿ ನಿಮ್ಮದು ಅಣ್ಣ, ತಮ್ಮ, ತಂಗಿ, ನೀವುಗಳು ಯಾರ್ಯಾರು ಇದ್ರಿ, ಅವರು ನಾಳೆಯಿಂದ ಅಂದರೆ 9/5/2024 ಬೆಳಗ್ಗೆ 10:30 ಗಂಟೆಯಿಂದ ಈ ಒಂದು ವೆಬ್ಸೈಟ್ನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಬ್ಸೈಟ್ ಲಿಂಕ್ ಇದೆ. ಈ ಲಿಂಕ್ ನೀವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ಮಾರ್ಕ್ ಮಾಡಿ ತೋರಿಸಿದೆ ನೋಡಿ, KARresults.nic.in ನೀವು ಚೆಕ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹೊಸಬ್ರು ಯಾರನ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಹೀಗೆ ನಿಮಗೆ ಬೇಕಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನಾನು ಮಾಡ್ತೀನಿ ಅಂತ ಹೇಳುತ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾರಾದರೂ ಅದರ ಅವಶ್ಯಕತೆ ಇದ್ದಿರುತ್ತೆ ಅವ್ರಿಗೆ ಶೇರ್ ಮಾಡಿ, ಅವರು ನೋಡ್ಕೊಳ್ಳಿ ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.